ಡಿ.ಕೆ. ಶಿವಕುಮಾರ್ ಸರ್, ಎಲ್ಲಿ ಹೋಯ್ತು ನಿಮ್ಮ ಬ್ರ್ಯಾಂಡ್ ಬೆಂಗಳೂರು? ಹೌದು ಸ್ನೇಹಿತರೆ, ಇವತ್ತು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಅಲ್ಲಿ ಗೂಗಲ್ 1.3 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ ಜಗತ್ತಿನ 2ನೇ ಅತಿ ದೊಡ್ಡ ಗೂಗಲ್ ಡಾಟಾ ಸೆಂಟರ್ ಅನ್ನ ನಿರ್ಮಾಣ ಮಾಡ್ತಾ ಇದೆ. ಇದು ಒಂಥರ AI ಸಿಟಿ ಇದ್ದಂಗೆ. ವಿಶಾಖಪಟ್ಟಣಂ ಅನ್ನ ದೇಶದ AI ಸಿಟಿ ಆಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. 30,000 ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ಆಂಧ್ರ ಪ್ರದೇಶದ ಸರ್ಕಾರಕ್ಕೆ ಪ್ರತಿ ವರ್ಷ 10,000 ಕೋಟಿ ಆದಾಯ ಬರುತ್ತೆ. ಆದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮೀಡಿಯಾದಲ್ಲಿ ಹೇಳ್ತಾರೆ, ಇದು ನನ್ನ ಬೆಂಗಳೂರು, ನಾನು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರಾಗಿ ಮಾಡ್ತೀನಂತ. ಸರ್, ನಿಮ್ಮ ಈ ಮಾಯಾಜಲದ ಮಾತನ್ನ ಕೇಳೋದಕ್ಕೆ ನಾವು ನಿಮ್ಮ ಫಾಲೋವರ್ಸ್ ಅಲ್ಲ ಸರ್. ನೀವು ಹೇಳ್ತೀರಾ ನೆಕ್ಸ್ಟ್ ಬರುವಂತ ಇನ್ವೆಸ್ಟ್ಮೆಂಟ್ ಸಮಿಟ್ ಅಲ್ಲಿ ನಾವು ಒಂದು ದೊಡ್ಡ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡ್ತೀವಿ ಅಂತ. ಈ ಹಿಂದೆ ನಡೆದಂತ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಬೆಂಗಳೂರಿಗೆ ತಂದಿದ್ದೀರಾ ಸರ್? ಇಂಟರ್ವ್ಯೂನಲ್ಲಿ ಹೇಳಿದ್ರೆ ನಿಮ್ಮ ಮಗಳೇ ಬೈದ್ರಂತೆ ನಿಮ್ಮನ್ನ. ಹೇಳ್ತಾ ಇರ್ತಾರೆ, ಅಪ್ಪ ಇಷ್ಟೊತ್ತಾಗ್ತಾ ಇದೆ, ರೋಡ್ ಹಿಂಗಾಗ್ತಾ ಇದೆ. ನಾನು ಯಾಕೆ ಇಷ್ಟೊತ್ತಾಯ್ತು ಅಂದ್ರೆ ನಿನ್ನ ರಸ್ತೆಯಿಂದ ಹಿಂಗಾಯ್ತು ಅಂತ ಹೇಳ್ತಾರೆ. ಸರ್, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ನಿಮ್ಮ ಮಗಳು ಯಾವತ್ತಾದ್ರೂ ನಿಮ್ಮ ಹತ್ರ ಬಂದು, ಅಪ್ಪ ನನಗೆ ಜಾಬ್ ಸಿಗ್ತಾ ಇಲ್ಲ ಬಿಕಾಸ್ ಆಫ್ ನಿಮ್ಮಿಂದ ನಮ್ಮ ರಾಜ್ಯಕ್ಕೆ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ ಅಂತ? ಚಾನ್ಸೇ ಇಲ್ಲ. ನೀವಂತರೂ ಜಾಬಿಗೆ ಕರೀತಾ ಇಲ್ಲ. ಅಟ್ಲೀಸ್ಟ್ ಉದ್ಯೋಗಿಗಳನ್ನ ಕ್ರಿಯೇಟ್ ಮಾಡುವಂತ ಉದ್ಯಮಿಗಳು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ನಮ್ಮ ರಾಜ್ಯ ಬಿಟ್ಟು ನೀವು ಹೋಗ್ಬೋದು ಅಂತ ಹೇಳ್ತೀರಾ? ಹೇಳೋದಕ್ಕೆ ಯಾರಪ್ಪನ ಗಂಟು? ಯಾಕಂದ್ರೆ ನಿಮ್ಮೆಲ್ಲ ಇಂಟ್ರೆಸ್ಟ್ ಇರೋದು RSS ಅನ್ನ ಯಾವ ರೀತಿ ಬ್ಯಾನ್ ಮಾಡಬೇಕು, ನಮ್ಮ ಆಸ್ತಿಯನ್ನ ನೆಕ್ಸ್ಟ್ 5 ವರ್ಷದಲ್ಲಿ ಯಾವ ರೀತಿ ಡಬಲ್ ಮಾಡ್ಕೋಬೇಕು, ನಮ್ಮ ಬಿಸ್ನೆಸ್ ಅನ್ನ ಯಾವ ರೀತಿ ಎಕ್ಸ್ಪೆನ್ಷನ್ ಮಾಡ್ಕೋಬೇಕು. ಸೆಷನ್ ಅಲ್ಲಿ ರಾಜ್ಯದ ಡೆವಲಪ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡಿ ಅಂದ್ರೆ ನನಗೆ ಹನಿ ಟ್ರಾಪ್ ಆಗಿದೆ, ನನ್ನ ಮೇಲೆ ಆರೋಪ ಬರ್ತಾ ಇದೆ, ನನಗೆ ಅವ್ರು ಹೊಡೆದ್ರು, ನನಗೆ ಇವ್ರು ಹೊಡೆದ್ರು. ನಿಮ್ಮ ಪರ್ಸನಲ್ ಬಗ್ಗೆ ಡಿಸ್ಕಷನ್ ಕೇಳೋದಕ್ಕೆ ಇದು ಸೆಷನ್ ಇಲ್ಲ, ನಿಮ್ಮ ಅಪ್ಪನ ಮನೆ ಅಲ್ಲ ಇದು. ಅಲ್ಟಿಮೇಟ್ಲಿ ಈ ಪೊಲಿಟಿಷಿಯನ್ಸ್ ಗಳಿಗೆ ಇದು ಲಾಸ್ ಅಲ್ಲ, ಈ ರಾಜ್ಯದ ಜನತೆಗೆ ಲಾಸ್ ಆಗುತ್ತೆ. ಇದು ನಮ್ಮಂತ ಫ್ಯೂಚರ್ ಯಂಗ್ಸ್ಟರ್ಸ್ಗೆ ಆಗುವಂತ ಲಾಸ್ ಇದು. ಒಂದು ಸಾರಿ ನೀವೇ ಯೋಚನೆ ಮಾಡಿ. ನಿಮ್ಗೆ ಈ ತರ ಅನ್ಫಿಲ್ಟರ್ ಇರುವಂತ ಕಾಂಟೆಂಟ್ಗಳು ಬೇಕಂದ್ರೆ ನಮ್ಮನ್ನ ಫಾಲೋ ಮಾಡಿ, ನಮಗೆ ಸಪೋರ್ಟ್ ಮಾಡಿ.